ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಂಕಿತಾ. ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಇವತ್ತು ಹಂಗೆ ಹೊರಗಡೆ ಹೋಗ್ಬರೋಣ ಅಂತ ಡೇ ಔಟ್ ಹೋಗ್ತಾ ಇದ್ದೀವಿ. ತುಂಬ ಗಾಳಿ ಇದೆ. ಸೊ ಇವತ್ತು ಎಲ್ಲಿ ಹೋಗ್ತಿದ್ದೀವಪ್ಪ ಅಂತ ಅಂದರೆ, ನಾನು ನಮ್ಮ ಆಂಟಿ ನನ್ನ ತಮ್ಮ ದಾವಣಗೆರೆಯಲ್ಲಿರುವಂಥ ಫೇಮಸ್ ಗ್ಲಾಸ್ ಹೌಸ್ಗೆ ಹೋಗ್ತಾ ಇದ್ದೀವಿ. ತುಂಬ ದಿನ ಆಗಿತ್ತು, ಮನೇಲೇ ಇದ್ದು ಬೋರ್ ಆಗ್ತಾಯಿತ್ತು. ಸೊ ಹಂಗಾಗಿ ನಾನು ನಂದು ಡ್ಯೂಟಿ ಮುಗಿಸ್ಕೊಂಡು ರಜಾ ಹಾಕಿ ಬಂದಿದ್ದೆ. ಸೊ ಹಾಗಾಗಿ ಗ್ಲಾಸ್ ಹೌಸ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಅಲ್ಲಿ ಪರ್ ಪರ್ಸನ್ಗೆ 20 ರೂಪೀಸ್ ಟಿಕೆಟ್ ಇರುತ್ತೆ. ಸೊ ಟಿಕೆಟ್ ತೊಗೊಂಡು ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಸೊ ತುಂಬ ಪೀಸ್ಫುಲ್ಲಾಗಿರುತ್ತೆ. ಎಲ್ಲಿ ನೋಡಿದ್ರೂ ಗ್ರೀನ್ ಕಲರ್, ಕಣ್ಣಿಗೆ ತಂಪಾಗಿರುತ್ತೆ. ಸೊ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಫ್ರೆಂಡ್ಸ್ ಫ್ಯಾಮಿಲಿಗಿಂತ ಕಪಲ್ಸ್ಗಳೇ ಜಾಸ್ತಿ. ಹಂಗೆ ಮಕ್ಳುಗಳ್ನ ಪೇರೆಂಟ್ಸ್ಗಳಿಗೂ ವೀಕ್ಲಿ ಸಂಡೇ ರಜೆ ಇದ್ದಾಗ ಕರ್ಕೊಂಡು ಬರ್ತಾರೆ, ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ. ತುಂಬ ಚೆನ್ನಾಗಿದೆ ಪ್ಲೇಸ್. ಇನ್ನು ಯಾರ್ಯಾರೆಲ್ಲ ಹೋಗಿಲ್ಲ, ನೀವುಗಳು ಕೂಡ ಹೋಗಿ ಎಂಜಾಯ್ ಮಾಡಿ. ಆ್ಯಂಡ್ ಈ ಪ್ಲೇಸ್ ಎಲ್ಲಪ್ಪ ಲೊಕೇಟ್ ಆಗಿರೋದು ಅಂದರೆ ಶಾಮ್ನೂರು ಬೈಪಾಸ್ಗೆ ನಿಯರಾಗೆ ಇದೆ. ವಾಕಬಲ್ ಡಿಸ್ಟೆನ್ಸಲ್ಲೇ ನಡ್ಕೊಂಡು ಹೋಗ್ಬೋದು ಇಲ್ಲಿಗೆ. ಓನ್ ವೆಹಿಕಲ್ ಇದ್ದರೆ ವೆಹಿಕಲಲ್ಲಿ ಕೂಡ ಹೋಗ್ಬೋದು. ಸೊ ಇವಾಗ ಒಳಗಡೆ ಹೋಗೋಣ, ಬನ್ನಿ ಹೇಗಿರುತ್ತೆ ಅಂತೆಲ್ಲ ನೋಡೋಣ. ಹಾಯ್ 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 ಆಕಾಶ, ಎಲ್ಲಿಗೆ ಬಂದಿದ್ದೀರಾ ಮೇಡಮ್? ನಾನು ಗ್ಲಾಸ್ ಹೌಸಿಗೆ ಬಂದಿದ್ದೀನಿ. ದಾವಣಗೆರೆ ಗ್ಲಾಸ್ ಹೌಸ್ ಫೇಮಸ್ ಗ್ಲಾಸ್ ಹೌಸಿಗೆ ಬಂದಿದ್ದೀನಿ. ನೋಡ್ಲಿ ಬಿಡು, ಅವ್ರು ನೋಡಿದ್ರೆ ನೋಡೋಕೆ ಏನಾಗದಲ್ಲ. ಮುಂಗಾರು ಮಳೆಯಲ್ಲಿ ನೋಡಿದರು ಫುಲ್ ಗ್ರೀನ್ ಗ್ರೀನ್ ಗ್ರೀನ್. ಸೊ ಲೆಟ್ಸ್ ಗೋ ಇನ್ಸೈಡ್. ಹಿಂದಿನ ಕ್ಲಿಪ್ಪಲ್ಲಿ ನೋಡಿದ್ರಿ ಅಲ್ವಾ, ಅವರು ನಮ್ಮ ಆಂಟಿ. ತುಂಬ ಜಾಲಿಯಾಗಿ ಫ್ರೆಂಡ್ಲಿಯಾಗಿ ಎಲ್ಲರ ಜೊತೆನೂ ಇರ್ತಾರೆ. ಟ್ರಿಪ್ ಅಂತ ಅಂದರೆ ತುಂಬ ಇಷ್ಟ ಅವರಿಗೆ. ಸೊ ಆಲ್ಮೋಸ್ಟ್ ನಾವೇ ಎಲ್ಲ ಕಡೆನೂ ಅಡ್ಡಾಡೋದು ನಾವಿಬ್ಬರೇ. ಸೊ ಯಾರಾದ್ರೂ ಟ್ರಿಪ್ ಹೋಗಬೇಕು ಅಂತ ಇದ್ದರೆ ಇವ್ರನ್ನೂ ಕೂಡ ಕಾಂಟ್ಯಾಕ್ಟ್ ಮಾಡಿ. ನಾನು ಯಾಕಪ್ಪ ಆ ಥರ ಹೇಳಿದೆ ಅಂತಂದರೆ, ನಮ್ಮ ಜೊತೆಗೆ ನಾವೆಲ್ಲಾದರೂ ಹೋಗ್ತಿದ್ದೀವಿ ಅಂದರೆ ನಮ್ಮ ಥರನೇ ವೈಬ್ನ ಎಂಜಾಯ್ ಮಾಡೋರು ಸಿಕ್ಕರೆ ಅದನ್ನು ಥ್ರಿಲ್ಲಾಗಿರುತ್ತೆ. ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಖುಷಿಯಾಗಿ ಬರ್ಬೋದು. ಆ ಮೂಮೆಂಟ್ನ ತುಂಬ ಚೆನ್ನಾಗಿ ತೊಗೊಂಡು ಹೋಗ್ಬೋದು ಅನ್ನೋ ಒಂದು ರೀಸನ್ನಿಗೆ ಹೇಳಿದ್ದು. ಸೊ ಯಾರ್ಯಾರಿಗೆಲ್ಲ ಇದೇ ಥರನೇ ಟ್ರಿಪ್ ಮಾಡಬೇಕು, ಎಂಜಾಯ್ ಮಾಡಬೇಕು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇದ್ದೀರಾ, ಅವರೆಲ್ಲ ಕೂಡ ನೀವು ಕೂಡ ಒಂದು ಟೈಮ್ ಇದನ್ನು ವಿಸಿಟ್ ಮಾಡಿ. ಇನ್ನು ದಾವಣಗೆರೆಯಲ್ಲಿರೋರು ಯಾರ್ಯಾರೆಲ್ಲ ಇದಕ್ಕೆ ಹೋಗಿಲ್ಲ, ಸೊ ಎಲ್ಲರೂ ಹೋಗಿ. ಇದು ಒಂದು ಎಂಟ್ರೆನ್ಸು ಇದ್ರ ಒಳಗಡೆ ಹೋಗೋಕ್ಕೆ. ಟೋಟಲಿ 4 ಎಂಟ್ರೆನ್ಸ್ ಇದೆ ಈ ಗ್ಲಾಸ್ ಹೌಸ್ ಒಳಗಡೆ ಹೋಗೋಕ್ಕೆ. 4 ಸೈಡಿಂದ ಯಾವ ಸೈಡಿಂದನಾದರೂ ಬೇಕಾದರೂ ನೀವು ಹೋಗ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಎಲ್ಲಿ ನೋಡಿದ್ರೂ ಹಸಿರು. ಇಲ್ಲಿ ತುಂಬ ವಿಧವಾದಂಥ ಗಿಡಗಳು, ಮರಗಳು ಎಲ್ಲ ಇದ್ದಾವೆ. ಸೊ ಯಾವ್ದಾವುದು ಇದೆ ಅಂತ ಎಲ್ಲದನ್ನು ಕೂಡ ನೀವು ತಿಳ್ಕೊಬೋದು. ಅಗ್ರಿಕಲ್ಚರ್ ಸ್ಟೂಡೆಂಟ್ಸು ಕೂಡ ಇದು ತುಂಬ ಯೂಸ್ ಆಗುತ್ತೆ. ಸೊ ಹೋಗಿ ನೀವುಗಳು ಕೂಡ ನೋಡಿ ಎಂಜಾಯ್ ಮಾಡಿ. ನಾನು ಇಲ್ಲಿಗೆ ಮಿನಿಮಮ್ ಅಂದ್ರೂ ಒಂದು 7ರಿಂದ 8 ಸಲ ಬಂದಿದ್ದೀನಿ ಅನಿಸುತ್ತೆ, ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ. ಇದು ಸೆಕೆಂಡ್ ಟೈಮ್. ನನಗೆ ಈ ಪ್ಲೇಸ್ ತುಂಬ ಇಷ್ಟ ಆಗುತ್ತೆ. ಅಂದರೆ ಮನಸ್ಸಿಗೆ ಸ್ವಲ್ಪ ತೃಪ್ತಿ ಸಿಗುತ್ತೆ, ಸಮಾಧಾನ ಅನ್ನೋದು ಸಿಗುತ್ತೆ ಇಲ್ಲಿಗೆ ಬಂದರೆ, ಆ ಗ್ರೀನ್ನ ನೋಡ್ತಾ ಇದ್ದರೆ. ಸೊ ಇದು ಏಷ್ಯಾದಲ್ಲೇ ನಂಬರ್ 1 ಗ್ಲಾಸ್ ಹೌಸ್ ಅಂತ ಫೇಮಸ್ ಆಗಿರೋದು. ಅದಕ್ಕೋಸ್ಕರ ನಿಮಗೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ನೀವು ಕೂಡ ಹೋಗಿ ವಿಸಿಟ್ ಮಾಡಿ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂತ. ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಒನ್ ಟೈಮು ನಿಯರ್ ಇರೋರು ಅಂಥವ್ರು ಆಗಿರಲಿ, ಅಥವಾ ದಾವಣಗೆರೆಯಲ್ಲಿ ಇದ್ದೂ ಅದಕ್ಕೆ ಹೋಗದೆ ಇರೋವಂಥವ್ರು ಯಾರಾದರೂ ಇದ್ದರೆ ನೀವುಗಳು ಕೂಡ ಹೋಗಿ ಅದನ್ನ ನೋಡ್ಬೋದು. ಬರ್ತೀಯಲ್ಲ. ನಾನು ಸೆಲ್ಫಿ ಸ್ಟಿಕ್ಕಲ್ಲಿ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದೆ. ಆದರೆ ಒಳಗಡೆ ಇರುವಂಥ ಸೆಕ್ಯೂರಿಟಿ ಅವರು, ಮೇಡಮ್ ಸ್ಟಿಕ್ನ ಮಡಚಿ ಫೋನಲ್ಲೇ ವಿಡಿಯೋ ಮಾಡಿ ಅಂತ ಹೇಳಿದರು. ಮುಂಚೆ ಎಲ್ಲ ಈ ಥರ ಇರಲಿಲ್ಲ, ಆದರೆ ಇವಾಗ ಈ ಥರ ಹೇಳ್ತಿದ್ದಾರೆ. ಸೊ ಎಲ್ಲ ರೂಲ್ಸ್ ಚೇಂಜ್ ಮಾಡಿದ್ದಾರೆ. ಬನ್ನಿ, ಇಲ್ಲಿ ನಮ್ಮ ಆಂಟಿ ಏನೋ ತಗೊತಾ ಇದ್ದಾರೆ, ನೋಡೋಣ.
ಕರ್ಕೊಂಡು ಹೋಗ್ತೀನಿ. ಹೆವಿ ಗಾಳಿ ಇದೆ, ಯಾರಾದರೂ ನಂತರದವ್ರು ನಿಂತ್ಕೊಂಡ್ರು ಅಂದರೆ ಆ ಗಾಳಿಗೆ ತುರ್ಕೊಂಡು ಹೋಗ್ಬಿಡ್ತಾರೆ. ಸೊ ಅಡ್ಡಾಡಿ ಸಾಕಾಗಿತ್ತು, ಅದನ್ನು ರೌಂಡ್ ಹಾಕ್ಕೊಂಡು ಬಂದು ಹಾಗೆ ಮಾವಿನಕಾಯಿ ಇತ್ತಲ್ವ, ಸೊ ತಿನ್ನೋಣ ಅಂದ್ಬಿಟ್ಟು ಇವಾಗ ಮಾವಿನಕಾಯಿ ತೊಗೊತಾ ಇದ್ದೀವಿ. 50 ರುಪೀಸ್ ಅಂತೆ ಒಂದು ಮಾವಿನಕಾಯಿ. ಯಾಕೋ ಮಾವಿನಕಾಯಿ ತಿನ್ನಬೇಕು ಅಂತ ಅನ್ನಿಸ್ತು, ಸೊ ಹಂಗಾಗಿ ಮಾವಿನಕಾಯಿ ತೊಗೊಳ್ತಾ ಇದ್ದೀವಿ. ಮಾವಿನಕಾಯಿ ಜೊತೆಗೆ ಅಲ್ಲಿ ಬೇಳೆ, ಶೇಂಗಾ, ಬಟಾಣಿ ಎಲ್ಲನೂ ಇತ್ತು. ಆದರೆ ನಾನು ನಮ್ಮ ಆಂಟಿ ಮಾವಿನಕಾಯಿ ತೊಗೊಂಡ್ವಿ. ನನ್ನ ತಮ್ಮಂಗೆ ಬೇಳೆ ಬೇಕು ಅಂತೆ, ಸೊ ಹಂಗಾಗಿ ಅವನು ನನಗೆ ಬೇಳೆ ಬೇಕು ಅಂತ ಅಂದ. ಅವನು ಬೇಳೆ ತಗೊಂಡ, ನಾವಿಬ್ಬರು ಮಾವಿನಕಾಯಿ ತೊಗೊಂಡ್ವಿ. ಇಲ್ಲ ಆಕಾಶ ಮಿಕ್ಸ್ ಇಸ್ಕೊಳ ಇದು ಮಿಕ್ಸ್ ಕೊಡು. ಇಸ್ಕೊಳೋ ಇದು ಸ್ವಲ್ಪ. ಬರೀ ವಾಕ್ ಮಾಡೋಕ್ಕೆ ನೋಡೋಕ್ಕೆ ಅಷ್ಟೇ ಅಲ್ಲ, ಚಿಕ್ಕ ಮಕ್ಕಳಿಗೆ ಆಟ ಆಡೋಕ್ಕೆ ಅಲ್ಲಿ ಆಟಾಡೋ ಸಾಮಾನುಗಳು ಕೂಡ ಇದ್ದಾವೆ. ಅಂದರೆ ಜಾರಬಂಡಿ ಆಗಿರಲಿ, ಜೋಕಾಲಿ ಆಗಿರಲಿ, ಎಲ್ಲ ಥರನೂ ಇದೆ. ಸೊ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ನಾವು ಹೋದ ಸಲ ಬಂದಾಗ ನಾನು ನಮ್ಮ ಆಂಟಿ ಇಲ್ಲೆಲ್ಲ ಆಟಾಡಿ ಫೋಟೋಸು ವೀಡಿಯೋಸ್ ಎಲ್ಲ ತಕ್ಕೊಂಡಿದ್ವಿ. ಸೊ ಈ ಸಲ ಏನು ತಕ್ಕೊಂಡಿಲ್ಲ, ಹಾಗೆ ಸುಮ್ಮನೆ ಅಡ್ಡಾಡಿಕೊಂಡು ಮಾವಿನಕಾಯಿ ತಿಂದ್ಕೊಂಡು ಎಲ್ಲದನ್ನು ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಫೋಟೋಸ್ ತಕ್ಕೊಂಡು ವೀಡಿಯೋಸ್ ತಕ್ಕೊಂಡು ಬಂದ್ವಿ. ಇದು ಎಷ್ಟು ಎಕರೆ ಇದೆ ಅಂತ ಗೊತ್ತಿಲ್ಲ ನನಗೆ ಎಕ್ಸಾಕ್ಟಾಗಿ, ಆದರೆ ತುಂಬ ದೊಡ್ಡದಿದೆ. ಎಲ್ಲ ಕಡೆನೂ ಎಲ್ಲ ಗಿಡಗಳಾಗಿರಲಿ, ಮರಗಳಾಗಿರಲಿ, ಹೂಗಳಾಗಿರಲಿ ತುಂಬ ಚೆನ್ನಾಗಿದ್ದಾವೆ. ಸೊ ಇದೊಂದು ಎಂಟ್ರೆನ್ಸು, ಮುಂಚೆ ತೋರಿಸಿದೊಂದು ಎಂಟ್ರೆನ್ಸು, ಲೆಫ್ಟಿಗೊಂದು ರೈಟ್ಗೊಂದು ಈ ಥರ 4 ಎಂಟ್ರೆನ್ಸ್ ಇರುತ್ತೆ. ಇದೂ ಕೂಡ ಹೌದು. ಇವಾಗ ಒಳಗಡೆ ಹೋಗ್ತಿದ್ದೀವಲ್ಲ, ಈ ಎಂಟ್ರೆನ್ಸಿಂದನೂ ಕೂಡ ಒಳಗಡೆ ನೋಡ್ಬೋದು. ಇಲ್ಲಿ ಆಗಸ್ಟ್ 15, ಜನವರಿ 26 ಈ ಥರ ನ್ಯಾಷನಲ್ ಡೇಸ್ಗಳಲ್ಲಿ ಹೂವಿನ ಮೇಳಗಳು ಕೂಡ ನಡೆಯುತ್ತೆ. ಇಲ್ಲೇ ಒಳಗಡೆ ಈ ಗ್ಲಾಸ್ ಹೌಸ್ನ ಫುಲ್ ಹೂವಿನಿಂದ ಅಲಂಕರಿಸಿರ್ತಾರೆ. ಆ ಹೂ ಮೇಳಗಳನ್ನು ನೋಡೋಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಅವತ್ತು ಕೂಡ ನೀವು ಬಂದು ನೋಡ್ಬೋದು. ನೋಡಿ, ಎಲ್ಲಿ ನೋಡಿದ್ರೂ ಫುಲ್ ಬರೀ ಗ್ಲಾಸಿಂದನೇ ಮಾಡಿರೋದು ಇದನ್ನು. ಸೊ ಹಂಗಾಗಿ ಇದಕ್ಕೆ ಗ್ಲಾಸ್ ಹೌಸ್ ಅಂತ ಕರೀತಾರೆ. ತುಂಬ ಚೆನ್ನಾಗಿದೆ ಇದು. ಒಳಗಡೆ ಗೋಪುರ ಥರ ಆಗಿರ್ಬೋದು ಅಥವಾ ಹೊರಗಡೆ ಆಗಿರೋ ಅಂಥ ಎನ್ವಿರಾನ್ಮೆಂಟ್ ಆಗಿರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗಳಿಗೂ ಕೂಡ ಇದು ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾವು ಹೋಗಿದ್ದ ದಿನ ತುಂಬ ಗಾಳಿ ಇತ್ತು, ಮಳೆ ಮೋಡ ಆಗಿತ್ತು. ಸೊ ಹಂಗಾಗಿ ಸಾಕು, ಹೋಗೋಣ ಬನ್ನಿ ಅಂತ ಅಂದರು. ಹಂಗಾಗಿ ನಾವೆಲ್ಲ ನೋಡಿಕೊಂಡು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಇವಾಗ ತೋರಿಸ್ತಿದ್ದೀನಲ್ಲ, ಇದು ಕೂಡ ಒಂದು ಎಂಟ್ರೆನ್ಸು. ಇದರಿಂದನೂ ಕೂಡ ಇಲ್ಲಿ ಒಳಗಡೆ ಹೋಗ್ಬೋದು. ಇವಾಗ ಎಲ್ಲ ನೋಡಾದ್ಮೇಲೆ ಅವರಿಗೆ ಗೋಬಿ ತಿನ್ನಬೇಕು ಅಂತ ಅನಿಸ್ತಾ ಇದೆ ಅಂತೆ. ಸೊ ಹಂಗಾಗಿ ನಾವು ಒಂದು ಸ್ಕೂಟಿಲಿ 3 ಜನ ಬಂದಿದ್ದು, ತ್ರಿಬಲ್ ರೈಡು. ಎಲ್ಲಾದರೂ ಪೊಲೀಸರು ಹಿಡಿದ್ರೆ ನಮಗೆ ಸರಿಯಾಗಿ ಹಾಕ್ತಾರೆ ಬಿಲ್ನ. ಹಂಗಾಗಿ ಮಾತಾಡ್ತಾ ಇದ್ವಿ ಯಾವುದ್ರಲ್ಲಿ ಹೋಗೋದು ಹೆಂಗೆ ಅಂತ. ಸೊ ಹಂಗಾಗಿ ಇವಾಗೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. 3 ಜನನೂ ಸ್ಕೂಟಿಲೇ ಹೋಗಿ ಮುಂದೆ ಸಿಗ್ನಲಲ್ಲಿ ಇಳ್ಕೊಂಡು ಅಲ್ಲಿಂದ ನಾವು ಆಟೋ ಇಲ್ಲಾಂದರೆ ಬಸ್ಸಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಇದು ನಮ್ಮ ಇವತ್ತಿನ ಡೇ ಟ್ರಿಪ್ ಗ್ಲಾಸ್ ಹೌಸಲ್ಲಿ. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಅವನು ಮುಂದೆ ನಮ್ಮನ್ನ ಸಿಗ್ನಲಲ್ಲಿ ನಿಲ್ಲಿಸಿ ಇವನೊಬ್ಬನೇ ಸ್ಕೂಟಿಲಿ ಹೋಗ್ತಾನೆ ಹೋಟೆಲ್ಗೆ. ಸೊ ನಾವಿಬ್ಬರು ಬಸ್ಸಲ್ಲಿ ಇಲ್ಲಾಂದರೆ ಬೈಕಲ್ಲಿ ಹೋಗ್ತೀವಿ. ಹೋಗ್ಬಿಟ್ಟು ಅಲ್ಲಿ ಜಾಯಿನ್ ಆಗ್ತೀವಿ. ಸೊ ನೆಕ್ಸ್ಟ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಹೋಗ್ರಿ, ಮನೆ ಹತ್ರ. ಬಸ್ಸಿಂದ ಇಳಿದು ಹೋಟೆಲಿಗೆ ಹೋಗ್ಬೇಕಾದ್ರೆ ಒಂದು ಅಜ್ಜಿ ಪಾಪ ಆಟೋಗೆ ಕೇಳ್ತಾ ಇದ್ರು. ಅವರೆಲ್ಲ ಹೋಗ್ಬೇಕಿತ್ತಂತೆ, ಅವರು ಚಾರ್ಜ್ ಜಾಸ್ತಿ ಹೇಳ್ತಾ ಇದ್ರು. ಸೊ ಹಂಗಾಗಿ ನಾವೇ ಹತ್ಸ್ಬಿಟ್ಟು ಕಳಿಸಿದ್ವಿ. ಅವ್ರು ಎಲ್ಲಿಗೆ ಹೇಳ್ತಾರೆ ಅಲ್ಲಿ ಕಳಿಸಿ ಅಂತ. ಅಲ್ಲಿಂದ ನಾವು ಹೋಗಿದ್ದೆ ನಮ್ಮ ಫೇವ್ರೇಟ್ ಸ್ಪಾಟ್ ಪಂಜುರ್ಲಿಗೆ. ನಾವು ಯಾವಾಗ ಬಂದ್ರೂ ಅಥವಾ ಯಾವಾಗಲೇ ಏನೇ ತಿನ್ನಬೇಕು ಅನಿಸಿದ್ರು ಹೋಗೋದು ಇಲ್ಲಿಗೆ ಮಾತ್ರ, ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ. ಸೊ ಇವಾಗ ಪಂಜುರ್ಲಿಗೆ ಹೋಗ್ಬಿಟ್ಟು ಏನಾದರೂ ತಿನ್ಕೊಂಡು ಮನೆಗೆ ಹೋಗ್ತೀವಿ. ಯಾಕೆ ಯಾವಾಗಲೂ ಪಂಜುರ್ಲಿಗೆ ಬರ್ತೀವಿ ಅಂದರೆ, ಪ್ರೈಸ್ ಎಷ್ಟೇ ಜಾಸ್ತಿ ಇದ್ರೂ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಪ್ರತಿ ಟೈಮೂ ನಾವು ಇಲ್ಲೇ ಬಂದು ತಿನ್ನೋದು. ನಮ್ಮ ಅಜ್ಜಿ ಬರ್ಡೇ ಕೂಡ ಇಲ್ಲೇ ಸೆಲೆಬ್ರೇಟ್ ಮಾಡಿದ್ದು. ಸೊ ನಾವಿವಾಗ ಆರ್ಡ್ರ್ ಮಾಡಿದ್ದು ಗೋಬಿ ಮತ್ತು
ಬಟರ್ ನಾನ್ ಆ್ಯಂಡ್ ಪನ್ನೀರ್ ಪಾಲಕ್. ಸೊ ಅದೆರಡನ್ನೂ ತಿಂದ್ಬಿಟ್ಟು ನಮ್ಮ ಇವತ್ತಿನ ಡೇನ ಕಂಪ್ಲೀಟ್ ಮಾಡಿಕೊಂಡು ನಾವೆಲ್ಲ ಮನೆಗೆ ಹೋದ್ವಿ. ಇರ್ತೀಯಲ್ಲ ನಿಂದಲ್ಲಿ ತಗೊಳ್ಳೋ ನಾವು ತಕ್ಕಂತೀರ ನಿನ್ನೇನು ತೆಗಿತಾ ಇಲ್ಲ ಎಲ್ಲ ನೋಡ್ಕೊಂಡು ಮುಗಿಸ್ಕೊಂಡು ಹೇಳದ್ನ ನೀನು ಹೇಳ ಆಕಾಶ ಹೇಳ ಇಲ್ಲಿ ತಗೊಳ ನಿಂದು ಬಂದಿಲ್ಲ ನಾನು ಥರ ವಿಚಿತ್ರ, ಯಾವ ಫೋಟೋನು ತಗೊಳಲ್ಲ, ಯಾವ ವೀಡಿಯೋಗೂ ಬರಲ್ಲ. ಯಾವಾಗ ನೋಡಿದ್ರು ಹಿಂಗೆ ಆಡ್ತಿರ್ತಾನೆ, ನಂದು ವೀಡಿಯೋ ಮಾಡಬೇಡಿ, ನನ್ನ ಫೋಟೋ ತೆಗಿಬೇಡಿ, ನಂದು ಹಾಕ್ಬೇಡಿ ಅಂತ. ಸೊ ಅದಕ್ಕೋಸ್ಕರ ಅವನು ಆ ಥರ ಹೇಳ್ತಾ ಇದ್ದ ನಾವು ವೀಡಿಯೋ ಮಾಡಬೇಕಾದ್ರೆ. ಇದು ನಮ್ಮ ಇವತ್ತಿನ ಡೇ ಔಟ್ ಆಗಿತ್ತು. ಹೋಪ್ ಎಲ್ರಿಗೂ ಕೂಡ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಮುಂದಿನ ವೀಡಿಯೋದೊಂದಿಗೆ ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಯಾರ್ಯಾರೆಲ್ಲ ಏನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್, ಬಾಯ್.